ಬದುಕಬೇಕು, ಬದುಕಿ ಜಯಿಸಬೇಕು ಎಂಬ ಮಾತಿಗೆ ಇಲ್ಲೊಬ್ಬ ವೃದ್ಧನ ಜೀವನಕ್ಕೆ ಕಂಡುಕೊಂಡ ದುಡಿಮೆಯೇ ಸಾಕ್ಷಿಯಾಗಿದೆ. ಎಸ್ ವೀಕ್ಷಕರೇ, ಹೀಗೆ ಧಾರವಾಡ ಬಸ್ ನಿಲ್ದಾಣದ ಬಳಿ ಸೈಕಲ್ ನಿಲ್ಲಿಸಿ ಆ ಸೈಕಲ್ ಮೇಲೆ ಅಡಿಕೆ ಚೀಟುಗಳನ್ನು ನೇತು ಹಾಕಿ ಯಾವುದೇ ಸೂರು ಇಲ್ಲದೆ ನೆರಳು ಇಲ್ಲದೆ ಮರದಡಿ ವ್ಯಾಪಾರ ನಡೆಸುತ್ತಿರುವ ಇವರ ಹೆಸರು ಬಸವರಾಜ್ ಹೊಸ್ಮನಿ. ಮೂಲತಃ ಗದಗದವರಾದರೂ ಕಳೆದ ಹಲವು ವರ್ಷಗಳಿಂದ ಧಾರವಾಡದಲ್ಲಿ ನೆಲೆಸಿ ಧಾರವಾಡ ನಗರದ ಎಲ್ಲರಿಗೂ ಚಿರಪರಿಚಿತರು. ಹೆಂಡತಿ ಮಕ್ಕಳಿಲ್ಲದೆ ಧಾರವಾಡ ನಗರದ ಕಲ್ಯಾಣ ನಗರದಲ್ಲಿ ಸಹೋದರನ ಜೊತೆ ವಾಸವಿರೋ ಬಸವರಾಜ್ ಬದುಕಿಗೆ ಕಂಡುಕೊಂಡಿದ್ದೇ ಈ ಸೈಕಲ್ ವ್ಯಾಪಾರ. ಬಸವರಾಜ್ ಅವರಿಗೆ ನಿತ್ಯ 80ರಿಂದ 100 ರೂಪಾಯಿ ವ್ಯಾಪಾರ ಸಿಗೋದು ಪುಡಿಗಾಸಿನ ಲಾಭ. 60ರ ಆಸುಪಾಸಿನ ಇಡೀ ವಯಸ್ಸಿನಲ್ಲಿ 4 ಕಡೆ ಕೆಲಸ ಮಾಡಿದ ಬಸವರಾಜ್ ಸದ್ಯ ಈ ಚಿಕ್ಕ ವ್ಯಾಪಾರ ಮಾಡುತ್ತಿದ್ದಾರೆ. ಸರ್ಕಾರ ನೀಡುವ ತಿಂಗಳ 600 ರೂಪಾಯಿ ವೃದ್ಧಾಪ್ಯ ವೇತನ ಬಿಟ್ಟರೆ ಇವರಿಗೆ ಮತ್ಯಾವುದೇ ಸಹಕಾರ ಇಲ್ಲ. ಸೈಕಲ್ ಮೇಲೆ ನಿತ್ಯ ವ್ಯಾಪಾರ ನಡೆಸುತ್ತಿರುವ ಬಸವರಾಜ್ ಹೊಸ್ಮನಿ ಅವರಿಗೆ ಸಹಾಯ ಮಾಡಲು ಇಚ್ಛಿಸುವವರು 8431530958 ಈ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದು. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.